ಮೇಘನಾ ಯಾಕೆ ನಿಂತಿದ್ಯಾ? ಕೂತ್ಕೋ. ನೀನ್ ಕಂಡ್ರೆ ನಾನ್ ಭಯ ಪಡ್ಬೇಕು. ನೀನ್ ಯಾಕೆ ಭಯ ಪಡ್ಕೊಂತಿದ್ಯಾ? ಸಾರಿ ರೀ, ತಾಳಿ ಕಟ್ಟಿದ ಗಂಡನ್ಗೆ ಭಯ ಪಡಿಸ್ತಿದ್ದೀನಿ ನಾನು. ಹೇ ಮೇಘನಾ, ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ. ನೀವು ತಮಾಷೆ ಮಾಡ್ತಿರೋ, ಸೀರಿಯಸ್ ಆಗಿ ಹೇಳ್ತಿರೋ, ಆದ್ರೆ ನಾನ್ ಮಾಡೋದು ತಪ್ಪೆ ತಾನೆ. ಮಗು ಎದೆಗೆ ಒದ್ಯತ್ತೆ ಅಂತ ತಾಯಿ ಮಗುಗೆ ಒದ್ಯಕ್ಕಾಗತ್ತಾ? ನನ್ನ ಹೆಂಡತಿ ಪ್ರತಿ ವಿಷಯಕ್ಕೂ ಅಳ್ತಾಳಪ್ಪ. ಟೀಚರ್ ಅಮ್ಮ ತುಂಬಾ ಎಮೋಷನಲ್. ಅಳ್ಬೇಡಿ ಟೀಚರ್, ಏನೂ ಆಗಲ್ಲ. ನಾನು ನಿಮ್ಮ ಜೊತೆ ಇರ್ತೀನಿ, ಧೈರ್ಯವಾಗಿರಿ. ಈಗಲಾದ್ರು ಕಟ್ತೀರಾ? ಇನ್ನು 9 ದಿನದಲ್ಲಿ ನಿನ್ನ ಹುಚ್ಚಿ ಮಾಡ್ತೀನಿ. ಕೌಂಟ್ ಡೌನ್ ಈಗ ಶುರು ಆಗ್ತಿದೆ. ಮೇಘನಾ, ಇನ್ನೊಂದು ನಾಟಕ ಈಗ ಶುರು ಮಾಡ್ತಾ ಇದ್ದೀನಿ. ತುಂಬಾ ನೋಯ್ತಾ ಇದೆಯಾ ರೀ? ಇಷ್ಟೊತ್ತು ನೋವ್ತಾ ಇತ್ತು, ಈಗ ನೀನು ಬ್ಯಾಂಡೇಡ್ ಕಟ್ಟಿದೆ ಅಲ್ವಾ, ಎಲ್ಲ ಸರಿ ಹೋಯ್ತು. ನಿಮಗೆ ನಾನು ಈ ಮಟ್ಟಕ್ಕೆ ಹರ್ಟ್ ಮಾಡಿದ್ರು ನಿಮಗೆ ನನ್ನ ಮೇಲೆ ಕೋಪನೇ ಬರಲ್ಲ ಅಲ್ವಾ? ನನಗೆ ಬೇಜಾರಾಗಬಾರ್ದು ಅಂತ ತಮಾಷೆ ಮಾಡ್ತಿರ್ತೀರ. ನೀವು ನನ್ನ ಕೆನ್ನೆಗೊಂದೇಟು ಹೊಡೆದ್ಬಿಡಿ, ಆಗ ನನ್ನ ಮನಸ್ಸು ನಿರಾಳ ಆಗುತ್ತೆ. ಏನು ಟೀಚರ್ ನೀವು? ಎಲ್ಲ ಹೆಂಡ್ತಿದ್ದೀರು ತನ್ನ ಗಂಡ ತನ್ನ ಹೊಡಿಬಾರ್ದು ಅಂತ ಆ ದೇವ್ರ ಹತ್ರ ಬೇಡ್ಕೊತಾರೆ. ಆದರೆ ನೀವು ನನಗೆ ನಿಂಗೆ ಹೊಡೀರಿ ಅಂತ ಕೇಳ್ಕೊತಿದ್ಯಲ್ಲ. ಇಲ್ಲ ರೀ, ನಾನು ಮಾಡ್ತಿರೋ ತಪ್ಪಿಗೆ ನಂಗೆ ಶಿಕ್ಷೆ ಆಗಲೇಬೇಕು. ನಿಮ್ಮ ಕೈಯಾರೆ ನನಗೊಂದೇಟು ಹೊಡೆದ್ಬಿಡಿ, ಆಗ್ಲೇ ನಂಗೆ ಸಮಾಧಾನ. ಹೊಡಿರಿ ಹೊಡಿರಿ. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಏನಾಯ್ತು? ಇದು ಅಣ್ಣನ ಬ್ರೇಸ್ಲೆಟಾ? ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡಿದ್ದೆ. ಇದನ್ನ ಭಾವ ನಿಶ್ಚಿತಾರ್ಥದ ದಿನ ಹಾಕಿದ್ರು. ನಿಮ್ಮ ಹತ್ರ ಇರೋ ಬ್ರೇಸ್ಲೆಟ್ ಅವ್ರದ್ದೇ ತಾನೆ? ಹಾಂ. ಮತ್ತೆ ಯಾವ್ದು ನನ್ನ ಕೇಳಿದ್ದು, ಯಾರ್ದು ಎಲ್ಲಿದೆ ಅಂತೆಲ್ಲ? ನಾನು ನಿಶ್ಚಿತಾರ್ಥ ದಿವಸ ಇರಲಿಲ್ಲಲ್ಲ, ಅದಕ್ಕೆ. ಓಹ್ ಹಾಗೆ. ನಾನು ನಿಮ್ ಕುತ್ತಿಗೆ ಕೈ ಹಾಕದ್ನ? ಸಾರಿ ರೀ, ಕ್ಷಮಿಸ್ಬೇಡಿ. ಸಾರಿ ರೀ. ನೋಡ್ದ್ಯಾ ಹೀಗೆ ಯಾವಾಗಲೂ ಆಡೋದಿಲ್ಲ. ನಾನು ಹೇಳಿದ್ರೆ ನೀನು ನನ್ನ ಮಾತೇ ನಂಬ್ತಾ ಇರಲಿಲ್ಲ. ಈಗಲೆಲ್ಲ ಅರ್ಥ ಆಯ್ತಾ ನೀನು ಈಗೆಲ್ಲ ಆಡ್ತೀಯ ಅಂತ? ಮೇಘನ ಅಲ್ವೋ
ಮಧುವಂತೆ ನಾಟಕ ಆಡ್ತೀಯ ನನ್ನ ತಂಗಿ ಹತ್ರ ನಾಟಕ ಆಡ್ತೀಯ ಯಾಕೋ ನನ್ನ ತಂಗಿನ ಹುಚ್ಚಿ ತರ ಮಾಡ್ತಾ ಇದ್ಯಾ ಏನೋ ಮಾಡಿದಳ ಅವಳು ಅವಳಿಗೇನು ಗೊತ್ತಾಗಲ್ಲ ಅಂತ ಇಲ್ಲಿ ಸಲ್ಲದೆಲ್ಲ ಅವಳ ಮೇಲೆ ಹೊರಿಸ್ತಾ ಇದ್ಯಾ ಪದೇ ಪದೇ ಹೇಳ್ಬೇಕಾ ನಿನ್ನ ಹತ್ರ ಒಂದ್ಸತಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ ನೋಡು ದ್ವೇಷ ಇರೋದು ನನಗೆ ನಿನಗೆ ಕಾಳ್ಗ ನನ್ನ ನಿನ್ನ ನಡುವೆ ಇರ್ಬೇಕು ನನ್ನ ತಂಗಿನ ಯಾಕೆ ಮದುವೆ ಹೇಳ್ತಿದ್ಯಾ ಈಗ ನಿನ್ ತಂಗಿ ನನ್ಗೆ ಅಸ್ತ್ರ ನೀ ನನ್ನ ಮಾತು ಕೇಳ್ತಿಲ್ಲ ಅಂತ ನನ್ನ ಮೇಘನನ್ನ ಈ ತರ ಉಪಯೋಗಿಸ್ಕೊಳ್ತಾ ಇರೋದು 4 ವರ್ಷ ನಿನ್ ಮಾತು ಕೇಳಿದ್ದೀನಿ 4 ವರ್ಷ ನೀನ್ ಹಾಕಿದ ಗೆರೆನ ದಾಟ್ದೆ ನಿನ್ ಜೊತೆ ಬದುಕಿದ್ದೀನಿ 4 ವರ್ಷ ನನ್ನನ್ನ ನಿನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ಯಾ ಈಗ್ಲೂ ನಿನ್ ಮಾತು ಕೇಳ್ಬೇಕು ಅಂತ್ಯಾ ನೀನ್ ನಿಜವಾಗ್ಲೂ ನನ್ನ ಲವ್ ಮಾಡ್ದ ಮಧುವಂತಿ ಈಗ ಯಾಕೋ ನಿನಗೆ ಅನುಮಾನ ಯಾಕೆ ನಾನ್ ನಿನ್ನ ಲವ್ ಮಾಡಿದ್ದು ನಿನಗೆ ಗೊತ್ತಿಲ್ವಾ ನೀನ್ ನಿಜವಾಗ್ಲೂ ನನ್ನ ಲವ್ ಮಾಡ್ದೆ ಅಂತ ಹೇಗ್ ನಂಬೋದು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ ಕಣೋ ನನ್ನನ್ನ ನಿನಗೆ ಸಂಪೂರ್ಣವಾಗಿ ಅರ್ಪಿಸ್ಕೊಂಡಿದ್ದು ತಾವು ಆಸೆಗಳನ್ನ ಅರ್ಪಣೆ ಅಂತ ಕರಿತೀರೋ ನನ್ನ ಪ್ರಕಾರ ಅದು ನಿನ್ನ ಚಟ ನಿನ್ನ ತೆವಲು ಶ್ರೀಮಂತರ ಮಕ್ಕಳನ್ನ ಬುಟ್ಟಿಗೆ ಹಾಕೊಳಕ್ಕೆ ಉಪಾಯ ಅಂತ ಕರಿತೀನಿ ನನ್ನ ಬಗ್ಗೆನೇ ಮಾತಾಡ್ತೀರ ನೀನು ನಿನ್ನ ದುಡ್ಡಿಗೆ ನಿನ್ನ ಆಸ್ತಿಗೆ ಐಶ್ವರ್ಯಕ್ಕೆ ಸೋತು ಬಂದೋಳಲ್ಲ ನಾನು ನೀನು ಉಪಯೋಗಿಸ್ಕೊಂಡು ಬಿಸಾಡಿದ ವಸ್ತು ಆಗೋದೆ ನಿನ್ನಂತೋನ್ ಬಾಯಲ್ಲಿ ನನ್ ಬಗ್ಗೆ ಒಂದು ಮಾತು ಬರಬಾರ್ದು ನಿನ್ನಂತೋನ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಅಸಹ್ಯ ಆಗುತ್ತೆ ಈಗ ನನಗೆ ನನ್ನ ತಂಗಿನೇ ಮುಖ್ಯ ನೀನಾಗ್ಲಿ ನಿನ್ ದರಿದ್ರ ಜೀವನ ಆಗ್ಲಿ ಅಲ್ಲ ಆಪತ್ನೆ ಹೊರಿಸಿ ಎಲ್ರು ಮುಂದೆ ಅವಳನ್ನ ಕೆಟ್ಟೊಳಗ್ ಮಾಡ್ಬೇಕಂತಿದ್ಯೇನೋ ಹೇಳೋ ಹೇಳೋ ಯಾಕ್ರಿ ಸೀರಿಯಸ್ ಆದ್ರಿ ಏನಾಯ್ತು ಏನಿಲ್ಲ ಬ್ರೇಸ್ಲೆಟ್ ಏನು ಚೆನ್ನಾಗಿದೆ ಅಲ್ಲ ಭಾವನ ಕೈಗಂತೂ ಸೂಪರಾಗಿ ಕಾಣುತ್ತೆ ನಿಶ್ಚಿತಾರ್ಥದಲ್ಲಿ ಭಾವ ಏನು ಸಖತ್ತಾಗಿ ಕಾಣಿಸ್ತಿದ್ರು ಗೊತ್ತಾ ಅಕ್ಕ ಕೂಡ ನಿಮಗೂ ಬ್ರೇಸ್ಲೆಟ್ ಅಂದರೆ ತುಂಬ ಇಷ್ಟನಾ ಹಾಂ ಅದಕ್ಕೆ ಭಾವನ ಹತ್ರ ಇಸ್ಕೊಂಬಂದ್ರ ಹಾಂ ಹಾಗಾದ್ರೆ ಬಿಡಿ ಭಾವನೆ ಕೊಟ್ಟಿರ್ತಾರೆ ಎಷ್ಟು ಇನ್ನೊಂದು ಕೇಳಬೇಕು ಅಂದ್ಕೊಂಡೆ ಇಲ್ಲಿ ಈ ಫೋಟೋ ನೋಡು ಎಸ್ ಪ್ಲಾಟಿನಮ್ ನನಗೂ ಕೊಡು ನಾನು ಹಾಕೋತೀನಿ ಇದೇನಾ ನೋಡು ನನಗೆ ಹೇಗೆ ಸಿಕ್ತು ಅಂತ ನೋಡ್ತಿದ್ಯಾ ಇನ್ಸ್ಪೆಕ್ಟರ್ ಕುಮಾರ್ ಕೊಲೆಯಾಗಿದ್ದ ಜಾಗದಲ್ಲಿ ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ವಿಕ್ರಮ್ ಸಿಂಹ